ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಅಕ್ಷರ ಕುಂದಾಪುರದಿಂದ. ಇವತ್ತು ಹಲಸಿನ ಹಣ್ಣಿನ ಮುಳುಕವನ್ನ ಮಾಡೋದು ಹೇಗೆ ಅನ್ನುವಂತ ಒಂದು ವಿಧಾನವನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲಿಗೆ ಹಲಸಿನ ಹಣ್ಣಿನ ತೊಳೆಯನ್ನ ಬಿಡಿಸಿ ಅದನ್ನ ಚೆನ್ನಾಗಿ ಆ, ಅಕ್ಕಿಯೊಂದಿಗೆ ಬೆರೆಸಬೇಕು. ಮೊದಲಿಗೆ 1 ಲೋಟ ಅಕ್ಕಿಯನ್ನ ಹಾಕಿ ಅದಕ್ಕೆ ತಕ್ಕಷ್ಟು ಹಲಸಿನ ಹಣ್ಣಿನ ತೊಳೆಯನ್ನ ಹಾಕ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನ ಹಾಕಿ ನುಣ್ಣಗೆ ರುಬ್ಬಬೇಕು. ಸ್ವಲ್ಪ ತರಿ ತರಿ ಇದ್ರೂ ತುಂಬ ಚೆನ್ನಾಗಿರುತ್ತೆ. ರೆಸಿಪಿಯಾಗಿ ಬರುತ್ತೆ. ಹಾಗೆ ರುಬ್ಬಿದಂತಹ ಅಕ್ಕಿ ಹಿಟ್ಟನ್ನ ಬಾಣಲೆಗೆ ಸೋಸಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣ ತುಂಡು ಬೆಲ್ಲ ಬೇಕಾದ್ರೆ ಮಾತ್ರ, ಇಲ್ಲಾಂದ್ರೆ ಬೇಡ. ಹಾಗೆ ಉಪ್ಪನ್ನ ಸೇರಿಸಿ ಚೆನ್ನಾಗಿ ಕಲಕಿ ಎಣ್ಣೆಯನ್ನ ಬಾಣಲೆಗೆ ಇಟ್ಟು ಅದು ಸರಿಯಾಗಿ ಕಾದ ನಂತರ ಈ ರುಬ್ಬಿದಂತಹ ಹಿಟ್ಟನ್ನ ಸಣ್ಣಗೆ ಅದಕ್ಕೆ ಎಣ್ಣೆ ಕಾದ ನಂತರ ಬಿಡಬೇಕು. ಅದು ಬ್ರೌನ್ ಕಲರ್ ಬರುವ ತನಕ ಚೆನ್ನಾಗಿ ಅದನ್ನ ಬಿಸಿ ಎಣ್ಣೆಯಲ್ಲಿ ಕಾಯಿಸಿ ಆಮೇಲೆ ತೆಗಿಬೇಕು. ತೆಗೆದಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಈ ಮಳೆಗಾಲದ ತುಂತುರು ಮಳೆಗೆ ತುಂಬಾ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ರುಚಿ ರುಚಿಯಾಗಿರುತ್ತೆ. ಹಲಸಿನ ಹಣ್ಣಿನ ಮುಳುಕ ಇದೊಂದು ಮಲೆನಾಡಿನ ಸ್ಪೆಷಲ್. ನಮ್ಮ ಕುಂದಾಪುರ ಕಡೆಯಲ್ಲಿ ತುಂಬಾ ಸ್ಪೆಷಲೈಸ್ ಆಗಿರುತ್ತೆ ಇದು. ತುಂಬಾ ಖುಷಿ ಆಗುತ್ತೆ. ಈ ತುಂತುರು ಹನಿ ಮಳೆ ಬರುವಂತ ಸಂದರ್ಭದಲ್ಲಿ ಒಳಗಡೆ ಕೂತ್ಕೊಂಡು ಸವಿಯಲು ಬಹಳ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಟೇಸ್ಟ್ ಮಾಡಿ, ಹಾಗೆ ನೀವು ಮಾಡಿ ನೋಡಿ ಒಂದ್ಸಲ ಹೇಗಿದೆ ಅಂತ ನಮಗೆ ಸಬ್ಸ್ಕ್ರೈಬ್ ಮಾಡಿ. ತೆಗಿ 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 ತೆಗಿ. ಆಮೇಲೆ ಮಾತಾಡ್ಕಿದ್ದು ಗೋಲ್ಡನ್ ಬ್ರೌನ್ ಬರೋ ತನಕ ನೀವು ಹೊರ್ಕೊಳ್ಬೇಕು. ಆಮೇಲೆ ಅದು ಉಬ್ಬುತ್ತೆ. ಹತ್ರ ನಡೆಯ ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಅಕ್ಷರ ಕುಂದಾಪುರದಿಂದ. ಇವತ್ತು ಹಲಸಿನ ಹಣ್ಣಿನ ಮುಳುಕವನ್ನ ಮಾಡೋದು ಹೇಗೆ ಅನ್ನುವಂತ ಒಂದು ವಿಧಾನವನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲಿಗೆ ಹಲಸಿನ ಹಣ್ಣಿನ ತೊಳೆಯನ್ನ ಬಿಡಿಸಿ ಅದನ್ನ ಚೆನ್ನಾಗಿ ಅಕ್ಕಿಯೊಂದಿಗೆ ಬೆರೆಸಬೇಕು. ಮೊದಲಿಗೆ 1 ಲೋಟ ಅಕ್ಕಿಯನ್ನ ಹಾಕಿ ಅದಕ್ಕೆ ತಕ್ಕಷ್ಟು ಹಲಸಿನ ಹಣ್ಣಿನ ತೊಳೆಯನ್ನ ಹಾಕ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನ ಹಾಕಿ ನುಣ್ಣಗೆ ರುಬ್ಬಬೇಕು. ಸ್ವಲ್ಪ ತರಿ ತರಿ ಇದ್ರೂ ತುಂಬ ಚೆನ್ನಾಗಿರುತ್ತೆ. ರೆಸಿಪಿಯಾಗಿ ಬರುತ್ತೆ. ಹಾಗೆ ರುಬ್ಬಿದಂತಹ ಅಕ್ಕಿ ಹಿಟ್ಟನ್ನ ಬಾಣಲೆಗೆ ಸೋಸಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣ ತುಂಡು ಬೆಲ್ಲ ಬೇಕಾದ್ರೆ ಮಾತ್ರ, ಇಲ್ಲಾಂದ್ರೆ ಬೇಡ. ಹಾಗೆ ಉಪ್ಪನ್ನ ಸೇರಿಸಿ ಚೆನ್ನಾಗಿ ಕಲಕಿ ಎಣ್ಣೆಯನ್ನ ಬಾಣಲೆಗೆ ಇಟ್ಟು ಅದು ಸರಿಯಾಗಿ ಕಾದ ನಂತರ ಈ ರುಬ್ಬಿದಂತಹ ಹಿಟ್ಟನ್ನ ಸಣ್ಣಗೆ ಅದಕ್ಕೆ ಎಣ್ಣೆ ಕಾದ ನಂತರ ಬಿಡಬೇಕು. ಅದು ಬ್ರೌನ್ ಕಲರ್ ಬರುವ ತನಕ ಚೆನ್ನಾಗಿ ಅದನ್ನ ಬಿಸಿ ಎಣ್ಣೆಯಲ್ಲಿ ಕಾಯಿಸಿ ಆಮೇಲೆ ತೆಗಿಬೇಕು. ತೆಗೆದಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಈ ಮಳೆಗಾಲದ ತುಂತುರು ಮಳೆಗೆ ತುಂಬಾ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ರುಚಿ ರುಚಿಯಾಗಿರುತ್ತೆ. ಹಲಸಿನ ಹಣ್ಣಿನ ಮುಳುಕ ಇದೊಂದು ಮಲೆನಾಡಿನ ಸ್ಪೆಷಲ್. ನಮ್ಮ ಕುಂದಾಪುರ ಕಡೆಯಲ್ಲಿ ತುಂಬಾ ಸ್ಪೆಷಲೈಸ್ ಆಗಿರುತ್ತೆ ಇದು. ತುಂಬಾ ಖುಷಿ ಆಗುತ್ತೆ. ಈ ತುಂತುರು ಹನಿ ಮಳೆ ಬರುವಂತ ಸಂದರ್ಭದಲ್ಲಿ ಒಳಗಡೆ ಕೂತ್ಕೊಂಡು ಸವಿಯಲು ಬಹಳ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಟೇಸ್ಟ್ ಮಾಡಿ,
ಹಾಗೆ ನೀವು ಮಾಡಿ ನೋಡಿ ಒಂದ್ಸಲ ಹೇಗಿದೆ ಅಂತ ನನಗೆ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿ.